ಒಪ್ಪಲ್ಲ ಗೌಡ್ರೆ, ನಮ್ಮಮ್ಮ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸುಮ್ಮನೆ ಕೇಳ್ಕೊಂಬರಕ್ಕೆ ಹೋಗಿರೋದೆ. ಅದೇ ನಿಮ್ಮ ಮದುವೆ ಆದಾಗಿಂದ ಇಲ್ಲೇ ಬಿಟ್ರಲ್ಲ ಇಲ್ಲೇ ರೂಢಿ ಆಗೈತೆ ಗಡಮ್ಮ. ಇವಾಗ ಒಂದು 2 ದಿನ ಯಾಕೆ ಇವಾಗ ಬಂದ್ರೂ ಅದು ಇಷ್ಟ ಇಲ್ಲದ ಕರ್ಕೊಂಡು ಹೋದ್ರೆ ಅದು ಯಾವತ್ತೂ ಇದ್ರದ್ದು ಎಡವಟ್ಟಿನಿ. ನಾನು ಒಂದು ಹೇಳ್ತೀನಿ ಕೇಳ್ತೀಯಾ? ಈಗ ನೀವಿಬ್ಬರು ಬುದ್ಧಿವಂತರೇ, ನಾನು ಹೇಳೋಂಥದ್ದೇನಿಲ್ಲ, ಆದ್ರೂ ನಾನು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ಇವಾಗ ಸುಮ್ಮನೆ ಶಾಂತಮ್ಮರ ಮನೆಯಾಗೂ ಬೇಡ, ನಿಮ್ಮ ಮನೆಯಾಗೂ ಬೇಡ, ಇಲ್ಲೇ ಎಲ್ಲ ನಾವು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇರಲಿ. ಅವಳು ಕಷ್ಟ ಸುಖ ಆದಾಗ ಯಾರು ಆಗ್ತಾರೆ ಯಾರು ಹೋಗ್ತಾರೆ ಜೊತೆಗಿರ್ಬೇಕು. ಒಂಟಿ ಇದ್ರಿ ಹೆಂಗೆ ಅಂತೇಳಿ ಗೊತ್ತಾಗಬೇಕು. ನೀವು ಸುಮ್ಮನೆ ಇಲ್ಲೂ ಬೇಡ ಅಲ್ಲೂ ಬೇಡ, ಯಾವ್ದಾರು ಮನೆ ಬಾಡಿಗೆ ಮನೆ ಮಾಡ್ಕೊಂಡಿಲ್ಲ ಯಾರ ಮನೆಯಾಗನ ಇರ್ರಿ ಅಂತ ಹೇಳ್ರಿ ಸುಮ್ಮನೆ. ಈಗ ಇಷ್ಟ ಇಲ್ಲದ್ದು ಆ ಹುಡುಗಿ ನನಗೆ ಇಷ್ಟ ಇಲ್ಲ, ಅಲ್ಲಿಗೆ ಹೋಗಿ ಬೋರಾಕಿ ಅಂತೈತಿ. ಇಷ್ಟ ಇಲ್ಲದ್ದು ಕರ್ಕೊಂಡೋದ್ರೆ ಅದು ಯಾವತ್ತಿದ್ರು ಎಡವಟ್ಟಿ. ನೀವು ಹೇಳ್ತಾ ಇರೋದ್ರಾಗ ಒಂದು ನ್ಯಾಯ ಐತೆ. ಬಲವಂತವಾಗಿ ಇಷ್ಟ ಇಲ್ಲದ ಯಾವುದು ಮಾಡಿದ್ರೂ ಅದು ಅಷ್ಟು ಸರಿ ಅನ್ಸೋದಿಲ್ಲ. ಏನೋ ಇಷ್ಟಪಟ್ಟು ಮಾಡಿದ್ರೆ ಬಿಡಪ್ಪ ಅಂತ ಅನ್ಬೋದು. ಬಲವಂತವಾಗಿ ಯಾವ ಕೆಲಸ ಮಾಡಿದ್ರೂ ಅದು ಅಷ್ಟು ಸರಿಯಾಗಿ ಆಗೋದಿಲ್ಲ. ಅದಕ್ಕೇ ನಾವು ಬಲವಂತವಾಗಿ ಕರ್ಕೊಂಡು ಹೋದ್ರೂ ಆ ಹುಡುಗಿಗೆ ಹಿಂಗೇನೆ ಇವಾಗ ಇಲ್ಲಿ ಜಗಳ ಮಾಡ್ಕೊಂಡು ಅಲ್ಲಿ ಕರ್ಕೊಂಬಂದ್ಲು ನಮ್ಮ ಹರ್ಷಿತ, ಬಾ ನಮ್ಮ ಮನೆಗೆ ಅಂತೇಳಿ. ಅವಾಗ ಹಂಗೆ ಬಂದರೆ ಕೂಲೇರಿ ಮುದ್ದೆ ಮಾಡಮ್ಮಂದ್ರೆ ಮಾಡ್ತಿರ್ಲಿಲ್ಲ. 10 ಜನ ಕೂಲೇರಿ ಇದ್ದರೆ 5 ಜನಕ್ಕೆ ಊಟ ತರೋದು, ಹಿಂಗೆಲ್ಲ ಎಡವಟ್ಟು ಮಾಡೋದು. ಅದಕ್ಕಾಗಿ ಸುಮ್ಮನೆ ಇಲ್ಲೇ ಬಿಡೋದೇ ಒಳ್ಳೇದು. ಅವ್ರ ಪಾಡಿಗೆ ಅವ್ರನ್ನ ಗಂಡ ಹೆಂಡ್ತಿ ಇರಲೇಳು, ಅವನು ಅಲ್ಗೂ ಇಲ್ಗೂ ಓಡಾಡ್ಕೊಂಡು ಇರಲೇಳು, ಅವ್ನು ಕೆಲಸ ಮಾಡ್ಕೊಂಡು ಅಷ್ಟೇ. ಅಲ್ಗೂ ಬತ್ತಾ ಇರಲಿ ಎಲ್ಗೂ ಬತ್ತಾ ಇರಲಿ, ಹಂಗೆ ಮಾಡ್ಕೊಂಡು ಇರಲೇಳು ಅಷ್ಟೇ. ಹಂಗೆ ಮಾಡೋದು ಒಳ್ಳೇದು. ನನಗೂ ಹಂಗೆ ಅನ್ನಿಸ್ತೈತಿ. ಸುಮ್ಮನೆ ಇವಾಗ ಶಾಂತಕ ಒಪ್ಪಲ್ಲ. ಬೇಡ ನಮ್ಮ ಮನೆ ಬೇಡವೇ ಬೇಡಮ್ಮ ನಮ್ಮ ತಾಯಿ ಹೇಳ್ತೈತಿ. ನನ್ನೇನು ಯಾರೇನೇನು ತಲೆ ಮೇಲೆ ಕೂತ್ಕೊಂಡಿಲ್ಲ, ನಾನು ನೋಡ್ಕೊಂತೀವಿ ಅಂತಾರೆ. ಏನು ಬೇಡ, ನಾನೆಲ್ಲ ನನ್ನ ಕೈಲಾಗತಕ್ಕ ಮಾಡ್ಕೊಂಡು ಹೋಗ್ತೀನಿ, ಯಾರು ನೋಡ್ಕೊಂಬೋದು ಬೇಡ ನನ್ನ ಅಂತ ಹೇಳ್ತೈತಿ. ಅದಕ್ಕೇ ಇಲ್ಲೇನೆ ಬೇರೆ ಮನೆ ಮಾಡ್ಕೊಂಡು ಇರಲೇಳು. ಆಮೇಲೆ ಒಂದಿನ ಬಾಡಿಗೆ ಮನೆಗಳೆಲ್ಲ ಎಬ್ಬರಿಸೋದು, ಅಲ್ಲೂ ಇಲ್ಲೂ ಎಲ್ಲ ನಾವು ಬಾಡಿಗೆ ಮನೆ ಚೇಂಜ್ ಮಾಡೋದೆಲ್ಲ ಮಾಡಿದಾಗ ಏತಾಗಿ ನಮ್ಮ ಮನೆಗೆ ನಾವು ಹೋಗಾರ, ನಮ್ಮ ಮನೆಗೆ ನಾವು ಇರೋಣ ಅಂತ ಅವಳಿಗೆ ಅನ್ನಿಸ್ಬೇಕು, ಅವಳಿಗೆ ಹೋಗ್ಬೇಕು ಅಂತ ಅನ್ನಿಸ್ಬೇಕು. ನಮ್ಮದು ಸ್ವಂತ ಮನೆ ಎಂಬುದು ಇರಬೇಕಲ್ವಿ ಅಂಬೋದು. ಇಲ್ಲಾಂದ್ರೆ ಅವಳೇ ಕಟ್ಕೊಂಬ್ತಾಳೆ, ಸೊ ಅಂತ ದುಡ್ದು ಕಟ್ಕೊಂಬ್ಲೇಳು ಅಷ್ಟೇ. ಹಂಗೆ ಮಾಡೋದೇ ಒಳ್ಳೆಯದು. ಇನ್ನು ಜವಾಬ್ದಾರಿ ಎಂಬುದು ಬರುತ್ತೆ, ಎಲ್ಲ ಬರುತ್ತೆ. ಬಾಡಿಗೆ ಮನೆಯಾಗಿರಲಿ, ಬಾಡಿಗೆ ಮನೆಯಾಗಿದ್ದು ಅನುಭವಿಸ್ಲೇಳು, ಕಷ್ಟ ಸುಖನೂ ಗೊತ್ತಾಗುತ್ತೆ. ಯೋಟ್ ಅನುಭವಿಸ್ತೀವಿ. ನಾನು ಹಂಗೆ ಡಿಸೈಡ್ ಮಾಡ್ಕೊಂಡಿದ್ದೆ ಗೌಡ್ರೆ. ನಾನು ಹಂಗೆ ಹೇಳ್ಬೇಕು. ನನ್ನ ಮನ್ಸಾಗ ಏನೈತೆ ನಾನು ಅದು ಮುಚ್ಚಮದು ಏನಿಲ್ಲ, ಅದೇನೈತೆ ಅದನ್ನು ನಾನು ಸರಿಯಾಗಿ ಹೇಳೋಣ ಅಂತ ಇದ್ದೆ. ನಾನು ಹಂಗೆ ಹೇಳ್ತಿದ್ದೆ, ಬಾಡಿಗೆ ಮನೆ ಮಾಡ್ಕೊಂಡಿರಮ್ಮ. ಈಗ ಬಂದು ಸ್ವಂತ ಮನೆ ಐತೆ, ಎಲ್ಲ ಐತೆ, ಅಲ್ಲೆಲ್ಲ ಇರೋಕ್ಕಾಗಲ್ಲ, ಅದೃಷ್ಟ ಇಲ್ಲ ಅಂತ ಅನ್ಕೋಬೇಕು. ಅವ್ರಿಗೇನೋ ಅವ್ರ ಮನ್ಸಿಗೆ ಇಷ್ಟ ಆಗಲ್ಲ, ನೋಡಿ ಹಂಗನೇ ಇರಲಿ ಹೇಳೋ ಅಂತ ಅನ್ಬೋದು. ಹಿಂಗೆ ಆದರೆ ಸುಮ್ಮನೆ ಜಾಸ್ತಿ ಆಗಿಬಿಡುತ್ತೆ. ಅದು ಜಾಸ್ತಿ ಆಗ್ಬಿಡತ್ತೆ ಅಂದರೆ ಹಿಂಗೇ ಇದು ಮಾಡ್ಬೇಕು ಅಷ್ಟೇ. ನೀವು ಹೇಳೋದು ಸರಿನೇ. ನಾನು ಹಂಗೆ ಅಂದ್ಕೊಂಡಿದ್ದೆ ಗೌಡ್ರಿ. ಅದೇ ನಾನು ಅಲ್ಗೂ ಇಲ್ಗೂ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿರ್ತೀನಿ ಅಷ್ಟೇ. ಇಲ್ಲಿ ಯಾವ್ದಾನ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದು. ಅಜ್ಜಿ ಏನು ಬೇಡ ಇಲ್ಲಿರೋದು ಅಂತ ಹೇಳ್ತಾ ಐತಿ. ಇಲ್ಲಿರೋದೇನು ಬೇಡ, ನನ್ನ ಯಾರನ್ನ ನೋಡ್ಕೊಂತಾರೆ, ನೀನೇ ನೋಡ್ಕೊಂಬ ಅಂತದ್ದೇನಿಲ್ಲ. ನೀನೊಬ್ಳೆ ಏನು ನೋಡ್ಕೋಬೇಕು ಅಂಬೋದೇನಿಲ್ಲ ಅಂತ. ಅದ್ರಾಗ ಬೇರೆ ಅಜ್ಜಯ್ಯಮ್ಮಜ್ಜಿ ಬೇರೆ ಒಂದು ಅದು ಬೇರೆ ಬಂದು ಆಗ್ಲೆಲ್ಲ ಮಾತಾಡ್ತೈತೆ. ಅದು ನಂದೆಲ್ಲಿ ಕಡಿಮೆ ಸಾರಿ ಅಮ್ಮಂಗೆ ಏನಾನ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಇನ್ನು ಬಂದು ಎಲ್ಲಾನ ಒಂದು ಕೊಕ್ಕೆ ಇಕ್ಕುತ್ತಿ. ಏನು ದೊಡ್ಡ ಇದು ಅಮ್ಮ ಥರನ ಬಂದು ಮಾತಾಡುತ್ತೆ. ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಹಂಗೇನೆ ಹಂಗೆ ಮಾತಾಡ್ತೈತಿ. ನೀನೊಬ್ಳೆ ಏನು ನೋಡ್ಕೋಬೇಕಾಗಿಲ್ಲ, ನೀನೇನು ನೋಡ್ಕೋಬೇಡ ಅಂತೈತಿ, ಹಂಗೆ ಅಂತೈತಿ. ಇವಾಗ ಬೇಡ ಅಂದೈತೆ ತಾನೆ, ಬಾ ನೀನು ಒಟ್ಟಿನಲ್ಲಿ ಇಲ್ಲಿ ಇರ್ಬೇಕು ತಾನೆ, ಇಲ್ಲೇ ಇರ್ಮಂತ ಬಾಯ್ಲಿ, ಬಾರಮ್ಮ ಬಾಯ್ಲಿ, ನಾನು ಹೇಳೋದು ಕೇಳು ಬಾಯ್ಲಿ. ನಮ್ಮನ್ನ ಮುಂದೆ ಏನೂ ಅಂಬಂಗಿಲ್ಲ, ನೀವೇ ಮಾಡಿದ್ದು ನೀವೇ ಮುಟ್ಟಿದ್ದು ಅಂತ ನಮ್ಮನ್ನೇನು ಅಂಬಂಗಿಲ್ಲ. ನಮ್ದು ಇದ್ರಾಗ ಏನಿಲ್ಲ, ಅವರೆಲ್ಲ ಇರಲಿ ಇಷ್ಟಪಟ್ಟು ಒಟ್ಟಿನಲ್ಲಿ ನಮಗೆ ಚೆನ್ನಾಗಿರ್ಬೇಕು ಗಂಡ ಹೆಂಡ್ತಿ ಎಂಬುದ ನಾವು ಬಯಸ್ತೀವಿ. ಚೆನ್ನಾಗಿರ್ತಾರೆ ಹೇಳು, ಚೆನ್ನಾಗಿ ಇದ್ಕೊಂಡು ಹೋಗ್ಬೇಕು. ಮತ್ತೆ ಅವ್ರು ಇಷ್ಟಪಟ್ಟಿರೋದಕ್ಕೆ ಬಿಡ್ತಾ ಇದ್ದಾರೆ. ಹೇಳಮ್ಮ ಇಲ್ಲೇ ಇರು, ನೀನು ಅಲ್ಗೂ ಹೋಗ್ಬೇಡ, ನೀನು ಎಲ್ಗೂ ಹೋಗ್ಬೇಡ, ಇಲ್ಲೇ ಇರು. ಇಲ್ಲೇ ಇರು ಅಂತಂದರೆ ಇಲ್ಲೇ ಎಲ್ಲಿರೋಕ್ಕಾಗುತ್ತೆ? ನಮ್ಮ ಮನೆ ತವ್ರ ಮನೆಯಾಗಿರೋಕ್ಕಾಗುತ್ತೆ? ತವ್ರ ಮನೆಯಾಗಿದ್ದರೆ ಬೆಲೆ ಇರೋಲ್ಲ. ನಾನು ಅಲ್ಲೇ ನೋಡಿದ್ದೀನಿ ಗೌಡ್ರೆ, ತವ್ರ ಮನೆಯಾಗಿರೋಕ್ಕಾಗಲ್ಲ. ತವ್ರ ಮನೆಯಾಗಿರು ಅಂತ ನಾನು ಹೇಳಲ್ಲ, ಶಾಂತಮ್ಮರ ಮನೆಯಾಗೂ ಇರುವಂತಲೂ ಹೇಳಲ್ಲ, ಅಲ್ಲಿಗೆ ಹೋಗುವಂತಲೂ ಹೇಳಲ್ಲ. ನೀನು ಸಪ್ರೇಟ್ ನೀನು ಮನೆ ಮಾಡ್ಕೊಂಡು ಇಲ್ಲೇ ಒಂದು ಬಾಡಿಗೆ ಮನೆಯೂ ಮಾಡ್ಕೊಂಡು ಇಲ್ಲೇ ಇದ್ದುಬಿಡು ಅಷ್ಟೇ, ಇಲ್ಲೇ ಇರು ಅಷ್ಟೇ. ಎಲ್ಲೂ ಟೌನ್ನಕ್ಕೂ ಬೇಡ, ಎಲ್ಲೂ ಬೇಡ, ಇಲ್ಲೇ ಇರ್ಬೇಕು, ಇದೇ ಊರಾಗೆ ಇರ್ಬೇಕು, ಇದೇ ಊರಾಗೆ ಇರ್ತೀನಿ ಅಂತೇಳಿ ಇಷ್ಟಪಟ್ಟಿದ ಮೇಲೆ ಇಲ್ಲೇ ಇರ್ಬೇಕು. ಯಾವ ಟೌನ್ನಕ್ಕೆ ಬೇಡ, ಏನೂ ಬೇಡ ಅಷ್ಟೇ. ನಾವು ಅದೇ ಹೇಳೋದು. ಅವ್ರು ಒಪ್ಪೋದಾದರೆ ಇರ್ತೀನಿ, ಏನು ಮಾಡೋದು. ನನಗೆ ಯಾಕಂದರೆ ಅಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ, ಅದಕ್ಕಾಗಿ ಇದ್ದಂಗೆ ಹೇಳ್ತಾ ಇದ್ದೀನಿ. ನಾನು ಮನಸ್ಸಿನ ಒಂದಕ್ಕೆ ಈಗ ಇಷ್ಟ ಇಲ್ಲದ್ದು ಹೋದರೆ ಅಲ್ಲಿ ಮನಸ್ಸು ನನಗೆ ತಡೆಯಲ್ಲ. ಏನೋ ಒಂದು ಮಾತಾಡೋಂಗಾಗುತ್ತೆ, ಏನೋ ಒಂದು ಅಂಬಂಗಾಗುತ್ತೆ. ಅವತ್ತು ಜಾಲಿ ಏನು ಡಿಸೈಡ್ ಮಾಡೈತೆ ಅಂದರೆ ಲವನ್ನೂ ಪುಣ್ಯನೂ ಮದುವೆ ಮಾಡ್ತೀವಿ, ಇಲ್ಲೇ ಇರ್ತಾರೆ ಅಂತ ಹೇಳ್ತೈತಿ. ಎಲ್ಲೋ ಇರೋರಿಗೆ ಅಲ್ಲೇ ಅಷ್ಟೊಂದು ಆಸೆ ಪಡ್ತಾ ಐತಿ. ನೋಡಪ್ಪ ಹಿಂಗಿದ್ರೆ ಹೆಂಗಪ್ಪ? ನೀನು ಹೇಳೋದು ಕೇಳೆ, ಅವ್ರು ಏನಾನ ಮಾಡಲಿ, ಅವ್ರು ಯಾರಿಗಾನ ಮದುವೆ ಮಾಡ್ಕೊಂಡು ನಿನಗೆ ಯಾಕೆ? ನೀನು ಚೆನ್ನಾಗಿರೋದು ನೋಡು, ನಿನ್ನ ಸಂಸಾರ ಚೆನ್ನಾಗಿರೋದು ನೋಡ್ಕೆ, ನಿನ್ನ ಮನೆ ಚೆನ್ನಾಗಿರೋದು ನೋಡ್ಕೆ, ಯಾರು ಹೆಂಗಾನ ಇರಲಿ ಹೇಳು. ಅಲ್ಲ ನಿನ್ನ ಬುದ್ಧಿ ಐತಿ ಅಂಬನಿ ಇಲ್ಲ ಅಂಬನಿ.
ಅವ್ರು ಯಾರು ಹೆಂಗನ ಮಾಡ್ಕೊಂಡು ಅವ್ರು ಹೆಂಗನ ಇರಲಿ ಹೇಳು, ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋದು ನೋಡಮ್ಮ ಅಷ್ಟೇ. ನಿನ್ನ ಸಂಸಾರ ನೀನು ಉಳಿಸ್ಕೊಂಬಂದು ನೋಡ್ಕೆ, ಇಲ್ಲೇ ಇರೋದು ಕಲಿ. ಸುಮ್ಮನೆ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ನೀನು ನಿನ್ನ ಗಂಡ ಚೆನ್ನಾಗಿ ಇದ್ಕೊಂಡು ಹೋಗ್ಬೇಕು. ಇದ್ದಿದ್ದು ಈಗಳಪ್ಪ ಈ ಚೆನ್ನಾಗಿದ್ದಾರಪ್ಪ ಅಂತ ಹೇಳಿ ಎಲ್ಲ ಹೊಗಳಿದ್ರೆ ಸಾಕು, ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ಚೆನ್ನಾಗಿ ಇತ್ಕೊಂಡು ಹೋದರೆ ಎಲ್ಲರೂ ಸಂತೋಷ ಪಡ್ತಾರೆ. ಇಲ್ಲೇ ಬಾಡಿಗೆ ಮನೆ ಮಾಡ್ಕೆ ಸಂತೋಷವಾಗಿ ಇಲ್ಲೇ ಇರು. ಇವ್ರು ಮತ್ತೆ ಊರಿಗೆ ಹೋಗಲ್ವೇ ಸಮರ್ತು? ನಾನು ಊರಿಗೆ ಹೋಗ್ತೀನಿ, ಊರಿಗೆ ಹೋಗ್ತಾ ಇರ್ತೀನಿ, ಕೆಲಸಗಳಿದ್ದಾಗ ಹೋಗ್ತೀನಿ. ಅಲ್ಲ ಊರಿಗೆ ಹೋಗ್ಲಿಲ್ಲ ಅಂದ್ರೆ ಇರೋಕ್ಕಾಗುತ್ತೆ? ನಿಂದೆ ಒಂದು ಕತಿಯಮ್ಮ. ಊರಿಗೆ ಹೋಗ್ದಂಗೆ ಅದು ಹೆಂಗೆ ಇರೋಕ್ಕಾಗುತ್ತೆ ಹೇಳು? ಅಲ್ಲ ನೀವೇ ಹೇಳು. ಊರಿಗೆ ಹೋಗ್ದಂಗೆ ಅವರು ಹೊಲ ಮನೆ ಎಲ್ಲ ಸಂಪಾದಿಸಿದ ಮೇಲೆ ಹೋಗಲೇಬೇಕು. ಹೋಗ್ತಾರೆ ಕೆಲಸ ಇದ್ದಾಗ, ಕೆಲಸ ಮಾಡಿ ಬರ್ತಾರೆ. ನಿನ್ಗೀಗ ಇಷ್ಟ ಇದ್ದರೆ ಕೆಲಸ ಮಾಡು, ಇಲ್ಲ ಸುಮ್ಮನಿರು. ನಿನ್ನ ಗಂಡ ಏನು ತಂದಾಗ್ತಾನೆ ಅದನ್ನ ಅಚ್ಚುಕಟ್ಟ ಮಾಡ್ಕೊಂಡು ಉಣ್ಕೊಂಡು ಬಾಡಿಗೆ ಮನೆಯಾಗ ಇರು ಅಷ್ಟೇ ಕಣಮ್ಮ. ನಾವು ತಿರ್ಗಿ ಆಗ್ಲಲ್ಲ ಮಾತಾಡೋಕೆ ಹೋಗಲ್ಲ. ಆಗ್ಲಲ್ಲ ನಾವು ಈಗ ಆಮೇಲೆ ಗಲಾಟೆಗೆ ಅದಲ್ಲ ಅಂದ್ರೆ ಆಗಲ್ಲ. ನನ್ನ ಹೆಂಡ್ತಿಗೆ ಹೇಳಿ ನೀನು ಏನು ಮಾತಾಡ್ಕೊಡ್ದು ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಅವಳು ಏನೂ ಮಾತಾಡಿಲ್ಲ, ಅವನು ಏನೂ ಮಾತಾಡಿಲ್ಲ. ನಾನು ಏನು ಹೇಳ್ತೀನಿ ಅದು ಒಪ್ಕೋಬೇಕು ಅಂತ ಹೇಳಿದ್ದೀನಿ ನನ್ನ ಮಗುಗೆ. ಅದಕ್ಕೆ ಸರಿ ಆಯ್ತು ಕಣಪ್ಪ, ನೀನು ಏನು ಹೇಳ್ತೀಯ ಅದು ಒಪ್ಕೊಂತೀನಿ ಅಂತ ಅವನು ಹೇಳವನಿ. ನಾನು ನಮ್ಮ ಅಪ್ಪನ ಮಾತು ಮೀರಲ್ಲ, ನಮ್ಮ ಅಮ್ಮನ ಮಾತು ಅಷ್ಟೇ. ನಮ್ಮ ಅಪ್ಪ ಏನು ಹೇಳ್ತಾ ಅದನ್ನೇ ನಂದು ಅಷ್ಟೇ. ಎಲ್ಲಿರುವ ಅಂತೈತ ಅಲ್ಲಿ ಇರ್ತೀನಿ. ಬೇಡ ಕಣಪ್ಪ, ಹೆಂಡ್ತಿ ಕರ್ಕೊಂಡು ಅಲ್ಲಿಗೆ ಬಾ ಅಂದರೆ ನಮ್ಮ ಅಪ್ಪ ನಮ್ಮಮ್ಮ ಹೇಳಿರಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಅಲ್ಲಿ ಬರಬೇಕು ಅವಳು. ಬೇಡ ಪಾಪ ಸಮರ್ತು, ಸುಮ್ಮನೆ ಇಲ್ಲೇ ಒಂದೆರಡು ದಿನ ಇರು. ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರಲಿ. ಹಂಗೆ ಮಾಡಲಿ ಬಿಡು. ಇದನ್ನು ಒಳ್ಳೆ ನಿರ್ಧಾರನೇ. ಈಗ ಬಲವಂತವಾಗಿ ಯಾವುದನ್ನು ಮಾಡೋದು ಚೆಂದಲ್ಲ. ಬಲವಂತವಾಗಿ ಯಾವುದೇ ಆಗಲಿ ಇದೇ ಅಂತಲ್ಲ, ಯಾವುದು ಪ್ರತಿಯೊಂದೇ ಆಗಲಿ ಬಲವಂತವಾಗಿ ಯಾತೇನೆ ಮಾಡಬಾರ್ದು. ಹೆಂಗಾರ ಒಳ್ಳೆ ನಿರ್ಧಾರ ತಗೊಂಡಿದ್ರೆ ಹರ್ಷಿತಾ ನಿನಗೂ ಒಪ್ಪಿಗೆ ಐತೆ. ನಮ್ಮ ಅಯ್ಯಪ್ಪ ಹೇಳಿದಕ್ಕೆ ನಾನು ಒಂದು ಮುಂದಕ್ಕೆ ಮಾತಾಡಲ್ಲ. ಅಯ್ಯಪ್ಪ ಏನು ಹೇಳ್ತೈತೆ ಹಂಗೆ. ಅಯ್ಯಪ್ಪ ಅದಕ್ಕೆ ನಾನು ಮಾತಾಡಿರೋಕ್ಕೆ ನೀವೇನು ಮಾತಾಡ್ಕೊಡ್ದು ಅಂತ ನಮಗೆ ಹೇಳೇನೂ ಇರಲಿಲ್ಲ. ಹಿಂಗೆ ನಾನು ಇಂಥ ಡಿಸಿಷನ್ ತಗೊಂತೀನಿ ಅಂತ. ಒಪ್ಪಲಿಲ್ಲ ಅಂದರೆ ನಾನು ಏನು ಮಾಡ್ಬೇಕಾದ್ರೆ ಮಾಡ್ತೀನಿ ಬಾ ಅಂತೇಳಿ ಕರ್ಕೊಂಬಂದಿತ್ತು. ನನಗೂ ಗೊತ್ತಿರಲಿಲ್ಲ. ನಮ್ಮ ಅಯ್ಯಪ್ಪ ಏನು ಹೇಳ್ತೋ ಅದು ಅಷ್ಟೇ. ನಮ್ಮ ಅಯ್ಯಪ್ಪನ ಮಾತು ನಾವು ದೊಡ್ಡವ್ರು ಹೇಳ್ದಂಗೆ ಕೇಳ್ತೀವಿ, ಹಿರಿಯರಿಗೆ ಗೌರವ ಕೊಡ್ತೀವಿ. ಅವ್ರು ಹೇಳಿರೋ ಮಾತು ನಾವು ಮೀರಲ್ಲ. ನಮ್ಮ ಅಯ್ಯಪ್ಪ ಏನು ಅಂದೈತೆ ಅಷ್ಟೇ. ನಾನು ಇನ್ನೇನು ಮಾತಾಡೋಕೆ ಹೋಗಲ್ಲ. ನಮ್ಮ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರ್ಬೇಕಂತೆ. ಇಲ್ಲೇ ಇರ್ರಿ ಬಾಡಿಗೆ ಮನೆ ಮಾಡ್ಕೊಂಡು. ಸರಿ ಆಯ್ತು ಹೇಳು, ಹಂಗೆ ಮಾಡ್ತೀವಿ. ಇಲ್ಲೇ ಇರ್ತೀವಿ ಬಾಡಿಗೆ ಮನೆ ಮಾಡ್ಕೊಂಡು. ನಮ್ಮ ಮನೆಯಾಗ ನಾವು ಇರ್ತೀವಿ ಒಂದೆರಡು ದಿನ. ನನಗೆ ಬೇಜಾರು ಕಡಿಮೆ ಆಗೋರ್ಗೆ ಯಾಕೆ ಒಂಥರ ಬೇಜಾರಾದಂಗೆ ಆಗ್ತೈತೆ ಮನಸ್ಸಿಗೆ. ಅದಕ್ಕೇ ಬೇಜಾರು ಸ್ವಲ್ಪ ಕಡಿಮೆ ಆಗಲಿ, ಆಮೇಲೆ ಬೇಕಾದರೆ ನಾನು ಹೋಗ್ತೀನಿ ಊರಿಗೆ. ಇವಾಗ ಸದ್ಯಕ್ಕೆ ಒಂದೆರಡು ದಿವಸ ಇಲ್ಲೇ ಇರ್ತೀವಿ. ಸರಿಯಮ್ಮ ಆಯಿತು ಇರು. ಅದನ್ನೇ ಹೇಳ್ತಾ ಇರೋದು ಅವರು. ಇವಾಗ ಮನ್ಸಿಗೆ ಬೇಜಾರಾದಾಗ ಬಲವಂತ ಮಾಡಿ ಕರ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ಇಲ್ಲೇ ಇರಲಿ ಹೇಳು, ಇಲ್ಲೇ ಇಟ್ಕೊಂಡು ಬಾಡಿಗೆ ಮನೆಯಾಗೆ ನೀವು ಸಂತೋಷವಾಗಿ ಇರಲಿ ಹೇಳು ಅಂತ ಅವರು ಅದನ್ನೇ ಹೇಳ್ತಾ ಇರೋದು. ಇರೋ ಬಾಡಿಗೆ ಮನೆಯಾಗೆ ಸ್ವಂತ ಮನೆ ಐತಿ, ಎಲ್ಲ ಐತಿ, ಎಲ್ಲ ಇದ್ದು ಕೊಟ್ಟು ನೀನು ಬಾಡಿಗೆ ಮನೆಯಾಗಿ ಇರ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಈಗ ಇರು, ನೀನು ಮಾತಾಡಬೇಡ ಅಷ್ಟೇ. ಹೇಳಿದ ಮೇಲೆ ತಿರ್ಗೊಂಡು ಮಾತಾಡ್ಕೊಡ್ದು, ಮುಂದಕ್ಕೆ ಮಾತಾಡಬಾರ್ದು. ಸರಿ ಆಯ್ತು ಗೌಡ್ರೆ, ನಾನೇನು ಮಾತಾಡೋಕೆ ಹೋಗಲ್ಲ. ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಇದೇ ಊರಾಗೆ ಇರ್ತೀವಿ. ನಾವೇನು ಟೌನಕ್ಕೆ ಹೋಗಲ್ಲ, ಎಲ್ಗೂ ಹೋಗಲ್ಲ. ಏನು ನಿರ್ಧಾರ ಆಯಿತು